ಅಣ್ಣ ನಮಸ್ಕಾರ ರೀ. ಅಣ್ಣ ನಮಸ್ಕಾರ ಅಣ್ಣ. ಅಣ್ಣ ನಿಮ್ದು ಯಾವರು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಕಿರು ಪರಿಚಯ ಮಾಡಿಕೊಡ್ರಿ ಅಂತ. ನಮ್ದು ಚೆನ್ನಾಪುರ ರೀ. ಹ್ಮ್. ನನ್ನ ಹೆಸರು ವಿಠಲ್ ರೀ. ಇದ ಗೋಟ್ ಫಾರ್ಮ್ ಉದ್ಯೋಗ ಮಾಡ್ತೀವ್ರಿ. ಹಾಂ ರೀ. ಎರಡು ದಿವಸ ತನ ಮಾಡಕತ್ ನೀವು ಸಾಕಾಣಿಕೆ? ಸಾಕಾಣಿಕೆ ಮಾಡಕತ್ತಿದ ಮೂರು ವರ್ಷ ಮುಗಿತ್ ನೋಡ್ರಿ ಅಣ್ಣ. 3 ವರ್ಷ ಆದ್ರಿ ಈ 3 ವರ್ಷ ಪೀಡ್ನ್ಯಾಗ ಬಂದ್ ನಾವು. ಹಾಂ. ಒಟ್ಟ ಎಷ್ಟು ಅದಾವಣ್ಣ ಮರಿ ರೀ? ಈಗ 125 ಅಣ್ಣ ಇದು. ಹ್ಮ್. ಅಂದ್ರೆ ಇವು ಆ ಸೈಡ್ ಬೇರೆ ಇದಾವು, ಈ ಸೈಡ್ ಸ್ಟೆಪ್ ಮಾಡ್ರಿ ಅಣ್ಣ? ಸ್ಟೆಪ್ ಅಣ್ಣ ಅಂದ್ರ ಈಗ ಇವ್ನ ತಂದ ಒಂದು ನಾಳೆ ಮಂಗಳವಾರಕ್ಕ 15 ದಿನ ಆಕತ್ರಿ. 12 ದಿನ ಆತ್ರಿ ಇವ್ನ 2 ಸ್ಟೆಪ್ ತಂದ. ಇವ್ ಈಗ ಒಂದು 25 ದಿನ ಆತ್ರಿ. ಅವು ಒಂದು 1.5 ತಿಂಗಳು ಮರಿ ಆತ್ರಿ. ಹಿಂಗ ಸ್ಟೆಪ್ ವೈಸ್ ಐತ್ರಿ. ಇವನ್ ತಂದ 2 ದಿವಸ ಆತ್ರಿ. ಈಗ ಇವನೊಂದು 12 ದಿನ ಆತ್ ನೋಡ್ರಿ. ಇವು 12 ದಿನ ಆತನ್ರಿ. ಇವು ಆಮೇಲೆ ಅವು 3 ಸ್ಟೆಪ್ ರೀ. ಇವು ಒಂದ್ 25 ದಿನ ಆತ್ರಿ. ಇವು 3ನೇ ಪಡ್ಸಂದ್ರಿ. ಆಚೆಗಡೆ ಏನೋ ಬಿಳಿ ದೊಡ್ಡದಲ್ರಿ. ಅವ್ 1.5 ತಿಂಗಳ ಆತ್ರಿ. 1.5 ತಿಂಗಳ ಆತನ್ರಿ. ಹ್ಞೂನ್ರಿ. ಅಂದಂಗ ನಾ ಇವನ್ ತಂದ 2 ದಿವಸ ಆತ್ರಿ. ಈಗ ಒಟ್ಟ ಇವ್ನ ಕೂಡ ಒಂದ್ 12 ದಿನ ಆತ್ರಿ. 12 ದಿನ. ಏನ್ ರೇಟ್ ಕೊಟ್ಟಿದ್ರಿ ಅಣ್ಣ ಇವಕ್ಕ? ಅಣ್ಣ ಇವು 2 ಕಮ್ಮಿ 8 ಬಿದ್ದಾವ್ರಿ. 200 ಕಡಿಮೆ 8,000 8,000 ಬಿದ್ದದ್ರಿ. ಹಾನ್ರಿ. ಇವೇನತ್ಲ 8,200 ಬೀಳ್ತ್ರಿ. ಇದು 8,200. ಆಮೇಲೆ ಇದು 3ನೇ ಸ್ಟೆಪ್ ಇಲ್ಲಿ ಮೂಲೆ ಆಗೈತಿ. 3ನೇ ಸ್ಟೆಪ್ ಅವು 1 ಕಮ್ಮಿ 8,000 ಬಿದ್ದದ್ರಿ. 100 ಕಡಿಮೆ 8,000. 100 ಕಮ್ಮಿ 8,000 ಬೀಳತ್ರಿ. ಆಚ ಕಡೆ ದಂಡಿ ಸೈಡ್ ಅವು ಹೆಂಗ್ ಬಿದ್ದಿದ್ರಿ? ಅದು 100 ಕಮ್ಮಿ 8,000 ಬೀಳತ್ರಿ. ಈಗ ಯಾವ ಮಾರಾಟ ಮಾಡ್ರಿ ನಾನು? ನಾವು ಆಚ ಕಡೆ 4ನೇ ಪಡಿಷನ್ ಮಾರಾಟ ಮಾಡಿ. 4ನೇ ಪಡಿಷನ್ ಮಾರಾಟ ಮಾಡಿ. ಇವ್ನ ಏನ್ ರೇಟ್ ತಂದು ಕೊಡ್ತಂದ್ರಿ ಅಣ್ಣ? ಇವ್ನ 100 ಕಮ್ಮಿ 8,000 ಹಂಗ್ ಮರಿ ಬಿದ್ದಿದ್ರಿ. 1 ಕಮ್ಮಿ 30 ಮರಿ ತಂದಿದ್ರಿ ಅಣ್ಣ. 2 ದಿವಸ ಮೇಸಿರಿ ಇವ್ನ್ರಿ? ಇವ್ನ ಒಟ್ಟ 1.5 ತಿಂಗಳು ಮೇಸಿ ನೋಡ್ರಿ. 1.5 ತಿಂಗಳ್ರಿ. ಮತ್ ಜಲ್ದಿನೇ ಕೊಟ್ಟಿರ್ಲ ರೀ? ಇನ್ನ ಹಿಡಿಬೇಕಂತ ಮಾಡಿದ್ರಿ. ಹಾನ್ರಿ. ನಮಗೂ ವಾಳಿ ಇವ್ನ ಕೊಟ್ಟು ಮತ್ ಮರಿ ಹಾಕೋಬೇಕ ಬಂದಾವಂತ ಮಾರಾಕ್ ಬಂದ್ವು ಅಂತ ಕೊಟ್ಟು ಬಿಡ್ತೀವ್ರಿ. ಇಷ್ಟ ದಿನ ಅಂತೇನಿಲ್ರಿ. ಒಟ್ಟ 3 ತಿಂಗಳು ಬ್ಯಾಸ್ ಅಂತೀವ್ರಿ. 2 ತಿಂಗಳ ಲಾಸ್ಟ್ 2.5 ತಿಂಗಳ ಹಿಂಗ್ ಬಂದ 1.5 ತಿಂಗಳಾಗು ಹಿಂಗ್ ಕಟ್ಟಿದ್ವಿ. ಒಟ್ ನಿಮಗ ಮರಿ ನಮಗ ಮಾರುವಂಗ ಅನಿಸ್ತಿಲ್ವ ಮಾರಿಬಿಡ್ತೀವಿ. ಒಂದ್ ಲೆಕ್ಕಕ್ಕೆ ರೇಟ್ ಕೂತಿ ಅಂದ್ರ. ಇವು ಏನ್ ರೇಟ್ ಕೊಡ್ತದ? ಏನ್ ರೇಟ್ ಕೊಟ್ರಿ ಈಗ? ಇವನ ತರುವಾಗ ನಾವ್ 1 ಕಮ್ಮಿ 8,000 ಕೊಡ್ತಿದ್ರಿ. ಈಗ 12,000 ಹಂಗ್ ಕೊಟ್ಟಿವಿ ನೋಡ್ರಿ. 12,000 ಕೊಟ್ರಿ. ಎಷ್ಟ್ ಮರಿ ಇವ? ಇವ್ 30 ಮರಿ. ಕಡಿಮೆ ಹೋಗಿದ್ 1.5 ತಿಂಗಳಾಗ. ಮತ್ ಚಲೋ ಆಗಿತ್ತಲ್ರಿ? ಚಲೋ ಬಂದ್ರಣ್ಣ ಮರಿ ಮಾತ್ರ. ಇವಕ್ಕ ಫುಡ್ ಗಿಡ್ ಎಲ್ಲಾ ಯಾವತ್ ಚಲೋ ಮಾಡಿವ್ರಿ. ಮತ್ತ ಈಗೆಲ್ಲ ಈಗ ನಾನ್ ಲೆಕ್ಕಕ್ಕೆ ನೋಡ್ಬೇಕಾದ್ರೆ 1.5 ತಿಂಗಳದಾಗ ಮಿನಿಮಮ್ 2 ತಿಂಗಳಿಗೆ ಮರಿ ಕೊಟ್ಟಿದ್ರು ಯಾವ್ರು. ಅಂದ್ರೆ ಒಂದ್ 15 ದಿನ ಜಲ್ದಿನ ಬಂತ್ರಿ. ಒಂದ್ 15 ದಿನ ಜಲ್ದಿನ ಕೊಟ್ರಿ. ಜಲ್ದಿನ ಬಂತ್ರಿ. ಏನೇನ ನಿಮ್ದು ದಿನಚರಿ ಹಿಂಗೈತಿ ಸ್ವಲ್ಪ ಸ್ಟಾರ್ಟಿಂಗ್ ಇಂದಾನೆ ಹೇಳ್ಬಿಟ್ರಲ್ಲ. ದಿನಚರಣಾಕ್ ಏನ್ರಡ ಈ ಬೆಳಿಗ್ಗೆ ಹೇಳತ್ಲೆ ಸ್ಟಾರ್ಟಿಂಗ್ ಎಲ್ಲಾ ಇವ್ ಕಾಲನ್ ಕಸ ಗುಡ್ಸ್ಕೊಂಡ್ರಿ ಕಾಳ ಹಾಕ್ತಿವ್ರಿ. ಕಾಳ ಗುಳಿನ ಕಪ್ಪದ ಹೈಟೆಕ್ ಪೀಡ್ರಿ. ನಾವು ಉಳ್ಕಾದ ಏನ್ ಮಿಕ್ಸ್ ಮಾಡಂಗಿಲ್ರಿ. ಗೊಂಜಾಳ ಹಿಂಡಿ ಗುಳಿನ ಕಪ್ಪದ ಪೀಡ ಹೈಟೆಕ್ ಪೀಡ ಅವನ್ನ ಹಾಕ್ತಿವ್ರಿ. ಟಾಣಿಕ್ ಏನೈತ್ರಿ ಮೆಡಿ ಗ್ರೋತ್ ಅಂತ ಒಂದ್ ಟಾಣಿಕ್ ಬಂದ್ರಿ. ಅದು ಕ್ಯಾಲ್ಸಿಯಂ ಚಲೋ ಟಾಣಿಕ್ ಬಂದ್ರಿ. ಟಾಣಿಕ್ ಚಲೋ ಐತಲ್ರಿ? ಬಾರಿ ಐತ್ರಿ. ರಿಸಲ್ಟ್ ಚಲೋ ಐತಿ. ಆ ಫುಡ್ ಟಾಣಿಕ ಅಂದ್ರ ಈ 30 ಮರಿಗೆ ಏನೈತಲ್ರಿ ನಾನು ಯೂಸ್ ಮಾಡಿದ ಅಂದ್ರೆ ಹೆಚ್ಚ ಇನ್ನ ಬೇರೆ ಬೇರೆ ಮಿಕ್ಸ್ ಮಾಡ್ಕೊತಿದ್ದನ್ರಿ. ಫುಡ್ ಟಾಣಿಕ ಇವು ಸಪ್ರೇಟ್ ನೋಡ್ಬೇಕಂತ ಮಾಡಿದ್ರಿ. ಅವಕ್ ಮಾತ್ರ ಬರೀ ಚಲೋ ಬಂತ್ರಿ ರಿಸಲ್ಟ್. ಮತ್ ಸಾಯಂಕಾಲ ಅದ ತರಾನ ಮಾಡ್ತೇನ್ರಿ. ಎಲ್ಲಾ ಕಸ ಗುಡ್ಸ್ಕೊಂಡ್ ಕಾಳು ಕೊಡುದು. ಆ ನಂತರ ಸೈಲಜ ಹೊಟ್ಟ ದಿನನಿತ್ಯ ಇಷ್ಟ. ಉಳ್ಕಾದ ಏನೈತಿ ನಮ್ದು ಹಸಿ ಮೇವಣ ಇಲ್ಲ ಏನಿಲ್ಲ. ಎಲ್ಲಾ ಒಟ್ಟ ಡ್ರೈ ಫುಡ್ ಕೊಡ್ತೀವಿ ನಾವು. ಮಧ್ಯಾಹ್ನದಾಗ ಏನು ಕೊಡಂಗಿಲ್ಲ. ಒಟ್ಟ ಮುಂಜಾನೆ ಏನ್ ಒಂದ್ 2 ತಾಸು ಮೇಯಿಸ್ತೀವಿ ಅಷ್ಟೇ ಕರೆ ನಾವು. ಆ ನಂತರ ಸಾಯಂಕಾಲ ಮೇಯಿಸ್ತೀವಿ. ಮುಂಜಾನೆ ಫುಡ್ ಕೊಟ್ಟು ಮತ್ತೆ ಏನ್ ಕೊಡ್ತೀರಿ? ಫುಡ್ ಕೊಟ್ಟವ್ರ ಸೈಲೇಜ್ ಹಾಕ್ತಿವ್ರಣ. ಸೈಲೇಜ್ ತಿನಿಸ್ಕೇಶಿಂದ ಒಂದ್ 2 ತರ ಹೊಟ್ಟ ಹಾಕ್ತಿವ್ ನೋಡ್ರಿ. ಅಷ್ಟ್ ತಿನಿಸಿ ಕದ ಹಾಕಿವ ಮುಗಿತ್ರಿ. ಚೆಂಚಾನ್ ರೆಸ್ಟ್. ಆ ನಂತರ ಮತ್ ಸಾಯಂಕಾಲ ಬಂದ ಅದ ತರನ ಎಲ್ಲಾ ಕ್ಲೀನ್ ಮಾಡ್ಕೊಂಡ ಕಾಳ ಹಾಕ್ತಿವಿ. ಕಾಳ ಹಾಕೊಂಡ್ ಕೇಸಿಂದ ನಾವು ಸೈಲೇಜ್ ಹಾಕೊಂಡು ಮತ್ತ ಹೊಟ್ರಿ. ಒಟ್ಟ 2 ತರ ಹೊಟ್ಟ ಹಾಕ್ತಿವ್ರಿ. ಕಾಳಿನ ಮ್ಯಾಗ ಫುಡ್ಡಿನ ಮ್ಯಾಗ ನಮ್ಮರಿ ಇರ್ತದೆ. ಹಸಿ ಮೇವ್ ಅಂತೂ ಪೂರ್ತಿ ಇಲ್ಲ ನಮ್ ಕಡೆ ಹಸಿ ಮೇವನು ಇಲ್ಲ. ನಾವು ಹಸಿ ಮೇವ್ ಯಾವಾಗ ಹಾಕೇ ಇಲ್ರಿ. ಎಲ್ಲಿ ತಂದ್ ಹಾಕುದ್ರಿ ಎಷ್ಟು ಮರಿ ಹಸಿ ಮೇವುಗಳು ನಾವು. ಎಷ್ಟ್ ಮರಿದವಣ ಇವ? 120 ಮರಿ ಐತ್ರಿ ಇದು. 120 ಮರಿ ರೀ. ಒಟ್ ಹಿಂದ ಮುಂದ ರೀ. ಹಿಂದ ಮುಂದೆ ಈಗ ಈ ಲಾಟ್ ಕೊಟ್ಟನ್ರಿ ಈಗ. ಆತ ಇನ್ನೊಂದ್ 20 ದಿನ ಬೇಡ ಒಂದ್ ತಿಂಗಳ ಅಂದ್ರೆ ಈ ಲಾಟ್ ಹೋಗತ್ರಿ. ಅತ್ತಾಗ ಒಂದ್ 15 ದಿನ ಆ ಲಾಟ. ಒಟ್ಟ ಹಿಂಗ ಒಂದ್ ತಿಂಗಳ 15 ದಿನ ಅಂತರ 15 ದಿವಸಕ್ಕೆ ಒಂದ್ ಲಾಟ್ ತರದು ಕೊಡುದು. ಈಗ ಒಂದ್ ವಾರ ಆತ್ರಿ. ವಾರ 12 ದಿನ ಆತ್ ನೋಡ್ರಿ. ಒಂದ್ 30 ಮರಿ ಕೊಟ್ಟನ್ರಿ. 12 ರಂಗ್ ಕೆಂದ್ ಮರಿ. ಅದಕ್ಕೆ ಮೊದಲ ಒಂದ್ ತಿಂಗಳಿಂದ 12 ರಂಗ ಒಂದ್ 35 ಮರಿ ಕೊಟ್ಟನ್ರಿ. ಹಿಂಗ್ ನಂದ್ ಒಟ್ಟ ಒಂದ್ ತಿಂಗಳು ವೈಸ್ ರೀ. ತಿಂಗಳ ಒಳಗ ಹೊರಗ ಒಟ್ಟ ಒಂದೊಂದ್ 30-40
ಅಂದ್ರ ಮರಿ ಈ ಪರ್ಸೆಂಟ್ ಆದಲ್ಲ ಈ ಪರ್ಸೆಂಟ್ ಮತ್ತೆ ಹೊತ್ತು ತಂದು ಹಾಕೋತನ್ರಿ. ಒಟ್ಟು ಹಂತವಾಗಿ ಕಂಟಿನ್ಯೂ ಮರಿ ಇರ್ತದ್ರಿ. ಕಂಟಿನ್ಯೂ ಮರಿ ಒಟ್ಟು ಹಿಂದೆ ಮುಂದೆ ಬ್ಯಾಚ್ ಮಾಡ್ತೀರೇನ? ಹೋರಣ್ಣ ಹಿಂದೆ ಮುಂದೆ ಬ್ಯಾಚ್ ಮಾಡ್ತೀರ? ಹಿಂದ್ ಮುಂದ್ ಬ್ಯಾಚ್ ಅಣ್ಣ. ಅಂದ್ರ ಇವು ಅಷ್ಟು ಒಮ್ಮೆ ಕೊಡಾಕ್ ಹೋದ್ವಿ ಅಂದ್ರ ನಮ್ದು ಮಾರ್ಕೆಟ್ ಸಮಸ್ಯೆ ಆಗತ್ತೆ. ಅವರು ಅಮೌಂಟ್ ಕೊಡೋರು ಉದ್ರಿ ಹಾಕಿರ್ತಾರ. ಅದಕ್ ನಾವೇನ್ ಮಾಡ್ತೀವ್ರಿ, ನಮ್ಗ್ ತ್ರಾಸನು ಆಗಂಗಿಲ್ರಿ. ಒಂದಿಷ್ಟು ತರ್ತೀವಿ, ಅವ್ ಮೆಟ್ಟದಲ್ಲ ಮತ್ತ ಅವ್ನ್ ಬಿಡುದು ಮತ್ತ ಅಷ್ಟು ತರ್ದು ಹಿಂಗ ಹಂತ ನಮ್ ಕೊಡಾಕ ತರಾಕ ಅನುಕೂಲ ಆಗತ್ರಿ. ಒಮ್ಮಿಗೆ ಮರಿ ಹೋದ್ರು ಮರಿ ಸಿಗಂಗಿಲ್ರಿ, ಕೊಡಾಕು ಒಮ್ಮಿಗೆ ತ್ರಾಸ ಆಗತ್ರಿ. ಹಿಂಗೇನ್ ತಿಂಗಳು ವಾಜ್ ಆಯ್ತಂದ್ರ ನಮ್ಗ್ ಕೊಡಾಕ ತರಾಕ ಮೇಸಾಕ ಸರಳ ಆಗ್ಬಿಡುತ್ತೆ. ಈಗ ನೀವು ಈ ಬ್ಯಾಚ್ 1.5 ತಿಂಗಳಿಗೆ ಕೊಟ್ರಿ ಅಂದ್ರೆ ಇನ್ನು 15 ದಿವ್ಸಕ್ಕೆ ಮಾತಾವು 15 ದಿವ್ಸಕ್ಕೆ ಬರ್ತಾವ್ರಿ. 15 ದಿವ್ಸಗನ ಮಾತಾವು 1.5 ತಿಂಗಳು ತಗೊಂಡಿರ್ತಾವ 15 ದಿವ್ಸಕ್ಕೆ ಬರ್ತಾವ. ಇಷ್ಟ ಒಟ್ಟ ಸ್ಟೆಪ್ ಇಟ್ಬಿಟ್ರಿ. ಅಂದ್ರೆ ರೊಕ್ಕ ಚಲಾವಣೆ ಇರ್ತೈತಿ. ಚಲಾವಣೆ ಇರ್ತದೆ, ಕೈ ಕಟ್ಟಾಗಂಗಿಲ್ಲ. ಕೈ ಕಟ್ಟಾಗಂಗಿಲ್ಲ, ರೊಕ್ಕ ಚಲಾವಣೆ ಇರ್ತೈತಿ. ಮತ್ ಖರ್ಚು ವೆಚ್ಚ ಎಲ್ಲ ನೆಗಿಸ್ಕೊಂಡು ಹೋಗ್ಬೋದ್ರಿ. ಹೌನ್ರಿ. ಈಗ ಒಮ್ಮೆ 3 ತಿಂಗಳಿಗೆ ನಾವ್ ಕೊಡಬೇಕಂದ್ವಿ ಅಂದ್ರ ರೇಟ್ ಒಮ್ಮೆ ಇರ್ತೈತಿ, ಒಮ್ಮೆ ನಾವ್ ಅನ್ಕೊಂಡಂಗ್ರಿ ಮಾರ್ಕೆಟ್ ನಿಂತಿರಂಗಿಲ್ರಿ. ಯಾವಾಗ ಮಾರ್ಕೆಟ್ ಬರ್ತಾವ ಅವ್ ಕೊಟ್ಟು ಬಿಡ್ಬೇಕ. ಯಾವಾಗ ನಮಗ ಬಂದಿರಂಗಿಲ್ಲ ಮರಿ ಮಾರ್ಗ ಆಗ ಇನ್ನೊಂದ್ ತಿಂಗಳು ಹೆಚ್ಚಿಗೆ ಹಿಡಿಯೋಕ್ ನಾವು. ಹಿಂಗಾಗಿ ಇವೆಲ್ಲ ಮತ್ತೆ ಈಗ ಖರ್ಚುನು ಕಂಡಾಬಿಟ್ಟು ಖರ್ಚು ಬರ್ತಾವ್ರಿ. ಬಾಳ ಜನ ಹಿಡಿದ್ರು ನಮಗ್ ಯಾವಾಗ ಅನುಕೂಲ ಆಗತ್ತ ಅವಾಗ ಕೊಟ್ಟ ನಡೆಸ್ತೀವ್ರಿ. ಒಟ್ಟ ಈ ಹಂತವಾಗಿ ಹೊಂಟದ್ರಿ. ನಾವ್ ಯಾವಾಗ ಮಾಡ್ರಿ ಹಿಂಗ ಮಾಡ್ತೀವಿ. ಸ್ಟಾರ್ಟಿಂಗ್ ಹಿಂಗ ಈಗ ಅವ್ರು ಹಂಗಾರಿ ಅದ ಲೈನ್ದಾಗ ಹೊಂಟು ಬಿಟ್ಟಂದ್ರಿ ಟೋಟಲ್. ಬರೋಬರ್. ಇನ್ನೇನ್ರಿ ಇವ್ ನೋಡಾಕ್ ಹಿಂಗ್ ಕಾಣ್ತಾವ್ರಿ. ಈಗ ಇವ್ ಈಗ ನಾನ್ ತಗೊಳವ್ರು ತೂಕ ಹಾಕೇ ತಗೊಂಡಾರಿ ಇವ್ನ. ನಾನು ತೂಕದ ಮ್ಯಾಗೇನಿಲ್ಲ, ಅವ್ರು ಇದಕ್ಕೆ ಏಟ್ ಬರ್ಬೇಕಂತೇಳಿ ಕಾಟ ತಂದ್ ಅವ್ರ ತೂಕ ಹಚ್ಚಿ ತಗೊಂಡ್ರು. ಈಗ ಅವ್ರು ತೂಕ ಮಾಡಿ ಇದ್ ಮಾಡ್ಕೊಂಡಾರ್ರಿ? ಹೌದ್ರಿ. ಅವ್ರು ತೂಕ ತಂದ ತೂಕ ಮಾಡ್ಕೊಂಡನ ತಗೊಂಡ್ರ ಅವ್ರ ಮರಿ. ಏನೇನ್ ತೂಗಿದ್ರು ಅವ್ರೇನ ಇವು 32, 31, 28, 29 ಒಟ್ಟ ಆಲ್ ಎವರೇಜ್ 30 ಕುಂದ್ರತ್ ನೋಡ್ರಿ. ಒಂದ್ ಹೆಚ್ಚಕಮ್ಮ ಅಷ್ಟ ಆ ಟಾರ್ಗೆಟ್ ಇಟ್ಟ ಅವ್ರ ಹೊಡೆದ್ರಿ. ಹಂಗ ನಾ ಮೊದಲ ಏನಾರ ಕಾಟ ಮಾಡ್ಕೊಂಡಿದ್ನಿ ಅಂದ್ರ ಆ ಗಂಟೆ ಮರಿ ಕೊಡ್ತಿದ್ದಿಲ್ರಿ. ಯಾಕಂದ್ರ ನನಗ್ ಲುಕ್ಷಾನ ಐತ್ರಿ. ಈಗ ಇದು ಬೆಳೆ ಮರಿ 400 ರೂಪಾಯಿ ಕೆಜಿ ಅಲ್ರಿ, ಇದು 500 ರೂಪಾಯಿ ಕೆಜಿ ಬೆಳಾಗತ್ರಿ. ಸುಮಾರು ಇಕ್ಕಟ್ಟು ನಮಗ್ ಮುಗಿಸ್ಕೊಂಡ್ ಅಂತ ಮಾಡ್ಕೊಂಡ್ರ ಅವ್ರು. ವ್ಯಾಪಾರ ಆದ ತೂಕ ಮಾಡ್ಕೊಂಡ್ರಿ. ಮೊದಲ ಫೋನ್ಯಾಗ ಇಷ್ಟ ಟಾರ ಕೊಡ ಅಂತ ಹೇಳಿದ್ರಿ. ಬಂದ ಬಡಾವಡ ಹಿಂಗ್ ತೂಕ ನೋಡ್ಕೊಂಡವ್ನ ಕೊಟ್ಬಿಟ್ರಿ. ಹಿಂಗಾಗಿ ನಮ್ಗೂ ವಾಳಿ ಏನು ಅನ್ನಕ್ ಬರಲ್ಲ ಆತ್ರಿ ಅದ. ಹ್ಞೂನ್ರಿ. ಮತ್ತ ಈಗ ಏನಾಗೈತೆ ಅಂದ್ರಿ ಗೊತ್ತಾಗಂಗಿಲ್ರಿ ಅದ. ಇಲ್ರಿ ವ್ಯಾಪಾರ ಒಮ್ಮೆ ಆತಂದ್ರ ಬಗೆಹರ್ದವ್ರಿ. ಹೆಂಗ 12,000 ರೂಪಾಯಿ ಅದವಲ್ರಿ? 12,000 ರೂಪಾಯಿ ಆದ್ರಿ. ಎಷ್ಟ್ ಬರಿದವ್ರಿವ? ಇವ್ 30 ಮರಿ ಐತ್ರಿ. 30 ಮರಿ. 30 ಮರಿ ಐತ್ರಿ. ಆಯ್ತಾರಿ. ಚಲೋ ಐತ್ರಿ ಮರಿ ಗ್ರೋತ್ ಚಲೋ ಬಂದೈತ್ರಿ. ಸೈಜು ಅಗದಿ ಶಿಸ್ತ್ ಬಂದ್ರಿ. ಮರಿ ಶೈನಿಂಗ್ ಐತಿ. ಹ್ಞೂನ್ರಿ. ಅಂದ್ರ ಕಮ್ಮಿ ಅವಧಿ ಒಳಗ ಇದ ಫಸ್ಟ್ ರೀ ಹಿಂಗ್ ಬಂದಿದ್ದ. 2 ತಿಂಗಳಿಂದ ಮರಿ ಕೊಡುದಿಲ್ರಿ ನಾನು. ಈಗ 15 ದಿನ ಫರ್ಕ್ ಆತ್ರಿ. 1.5 ತಿಂಗಳದಾಗ ಕೊಟ್ಟಿದ್ದ ಇದ ಫಸ್ಟ್. ಅಂದ್ರೆ ಒಟ್ಟು ಅಪ್ಡೇಟ್ ಆಗಿರಿ ನೀವು. ಒಟ್ಟು ಏನೈತ್ಲೆ ಕಡಿಮೆ ಅವಧಿ ಒಳಗ ಹೆಚ್ಚು ಏನ್ ಇನ್ಕಮ್ ಬರ್ಬೇಕಲ್ಲ ಎಲ್ಲ ಏನೇನ್ ಅದಕ್ಕೆ ರೂಪರೇಷೆಗಳದಾವು. ಯಾವ ತರ ಫೀಡ್ ಆಗ್ಲಿ, ಒಂದು ಫುಡ್ ಆಗ್ಲಿ, ಒಂದ್ ಟಾನಿಕ್ ಆಗ್ಲಿ, ಎಲ್ಲಾಕು ಏನೈತ್ಲೆ ಅದಕ್ಕೆ ತಕ್ಕಂಗ ನೀವು ಉಪಯೋಗ ಮಾಡಿ ಒಟ್ಟು ಅಪ್ಡೇಟ್ ಆಗ್ಯಾರಿ. ಏನ್ ಬೇಕು, ಯಾವ ಟೈಮಿಗೆ ಏನ್ ಮಾಡ್ಬೇಕು ಅದ್ ಮಾಡಬೇಕ್ರಿ. ಯಾಕಂದ್ರೆ ಮಾಡ್ಲಿಲ್ಲ ಅಂದ್ರ ನಾವು ಮುಂದೊಂದ್ ತಿಂಗ್ಳು ಹೆಚ್ಚು ಮೇಯ್ಸ್ರು ಅದ್ ಬರುದಿಲ್ರಿ. ಸುಮ್ಮ ವೇಸ್ಟ್ ಹೋಗತ್ರಿ ಟೈಮ್. ಆಹಾರ ಪದ್ಧತಿ ಹೆಂಗೈತನ? ಮುಂಜಾನಿಂದ ಸಂಜೆವರೆಗೆ ಹೆಂಗ ಯಾವ ತರ ಮೇಂಟೈನ್ ಮಾಡ್ರಿ? ನಮ್ದು ಏನಿಲ್ರಿ, ಎಲ್ಲಾ ಇದ್ ಮಾಡ್ಕೊಂಡ್ ಕಾಳು ಹಾಕ್ತಿವ್ರಿ. ಕಾಳು ಹಾಕೊಂಡವ್ರನ್ರಿ ಅದ ಪುಡ್ಡ, ಕಾಳ, ಹಿಂಡಿ ಹಾಕೊಂಡವ್ರನ್ನ ಸೈಲೇಜ್ ಹಾಕೋತಿರಿ. ಸೈಲೇಜ್ ತಿಂದಲು ಒಂಥರ ಹೊಟ್ಟ ತೊಗರಿ ಹೊಟ್ಟ ಹಾಕೋತಿ. ಆ ನಂತರ ಕಡ್ಲಿ ಹೊಟ್ಟ ಯಾವ್ದು ಹೊಟ್ಟ ಇರುತ್ತೆ ನಮ್ ಕಡೆ ಆ ತರ ಹೊಟ್ಟ ಹಾಕೋತಿ. ಒಟ್ಟ ಮುಂಜಾನೆ 1 ತಾಸು ಮೇಯ್ತಾವ್ ನೋಡ್ರಿ. ಆ ನಂತರ ಮತ್ತು ಸಾಯಂಕಾಲ ಒಳ್ಳೆ ಮಧ್ಯಾಹ್ನ ಅಂತೂ ಏನ್ ಹಾಕಂಗಿಲ್ರಿ ನಾವು. ಅಷ್ಟ ಅಷ್ಟ. ಈಗ ಪುಡ್ಡಿನ ಜೋಡಿ ಏನ್ ಮತ್ ಮಿಕ್ಸ್ ಮಾಡಿ ಹಾಕ್ತಿರೇನ ನೀವು? ಶೇಂಗಾ ಹಿಂಡಿ ಅಷ್ಟ ಹಾಕ್ತಿವಿ. ಶೇಂಗಾ ಹಿಂಡಿ, ಗೊಂಜಾಳ, ಪುಡ್ಡ. ಈ ಪುಡ್ನ್ಯಾಗ ಮತ್ ಶೇಂಗಾ ಹಿಂಡಿ ಆಲ್ರೆಡಿ ಇರ್ತೈತಲ್ ಸರ್? ಇರ್ತದ್ರಣ. ಅದ್ರ ಪುಡ್ಡ ಹಿಂಡಿನೂ ರಗಡ್ ಇರ್ತೈತೆ. ನಾವು ಸಪ್ರೇಟ್ ಈಗ ಏನ್ ಮಾಡಿರ್ತೀವ್ರಿ, ಹೊಸದಾಗಿ ಮರಿ ತಂದಿರ್ತೀವ್ರಿ. ಅವು ಈ ವಾತಾವರಣ ಹೊಂದ್ಕೋಬೇಕಾರ ಒಂದ್ ಸ್ವಲ್ಪ ಟೈಮ್ ಹೋಗತ್ರಿ. ಶೇಂಗಾದ ಹಿಂಡಿ ಆ ಪುಡ್ಡಿನ ಜೋಡಿ ಜಾಸ್ತಿ ಕೊಡುದ್ರಿಂದ ಮರಿ ಸೈನಿಂಗ್ ಕಳ್ಕೊಳಂಗಿಲ್ರಿ. ಪುಡ್ಡಿಗೆ ಶೇಂಗಾದ ಹಿಂಡಿ ನೀರ್ ಜಾಸ್ತಿ ಕುಡಿತೈತ್ರಿ, ಮರಿ ಸೈನಿಂಗ್ ಕಳ್ಕೊಳಂಗಿಲ್ಲ. ಮತ್ತ ಕಾಳ ತಿನ್ನಾಕ ಬೇಸರ ಮಾಡ್ಕೊತಾವ್ರಿ, ಶೇಂಗಾದ ಹಿಂಡಿ ಪುಡ್ ತಿನ್ನಾಕ ಬೇಸರ ಮಾಡ್ಕೊಳಂಗಿಲ್ರಿ. ಈಗ ಬಂದ್ ಮರಿಗಳು ಏನಾಗತ್ರಿ, ಶಿಸ್ ಕಾಳ ತಿಂದು ಅಂದ್ರ ಅವಕ್ ಕೋಟ ಲಿಮಿಟ್ ಹತ್ತಂಗಿಲ್ರಿ. ಒಟ್ಟು ಹೋಗ್ಬೋದು ಮರಿ ಮೆತ್ಗಾಯ ನಿಂದ್ರು ಮಾಡ್ತಾವ. ಆ ಫುಡ್ ಹಿಂಡಿ ಯಾರ ಡೈಸನ್ ಕರೆಕ್ಟ್ ಆಗತ್ರಿ. ಅದಕ್ಕಾಗಿ ಶೇಂಗಾದ ಹಿಂಡಿ ಅದ್ರ ಜೋಡಿ ಮಿಕ್ಸ್ ಮಾಡ್ಕೊಡ್ತೀವಿ. ಈಗ ನೀವು ಪುಡ್ಡಿನ ಜೋಡಿ ಏನ ಗೊಂಜಾಳ ನುಚ್ಚು ಶೇಂಗಾ ಹಿಂಡಿ ಯಾವ ತರ ಮಿಕ್ಸ್ ಮಾಡಿದ್ರಿ? ಗೊಂಜಾಳ ರೀ, ಇಡೇ ಗೊಂಜಾಳ ರೀ. ಶೇಂಗಾದ ಹಿಂಡಿ ಪುಡ್ಡ. ಪುಡ್ಡ, ಶೇಂಗಾದ ಹಿಂಡಿ, ಗೊಂಜಾಳ. ಅದು ಯಾವ ಪ್ರಮಾಣದಾಗ ನೀವು ಮಿಕ್ಸ್ ಮಾಡ್ಕೋತೀರಣ್ಣ? ಏನ್ ನಾವ್ ಬಾಳಾರ ಒಂದ್ 25 ಮರಿ ಒಂದ್ ಪಾರ್ಟಿಷನ್ ಇತ್ತಂದ್ರ ನಂದಿದ ಒಂದ್ 3ರಿಂದ 4 ಸೇರ್ ಪುಡ್ ಹಾಕೋತನ್ರಿ ನಾನು ಲಾಸ್ಟ್. ಆ ನಂತರ ಏಟ್ ಬೇಕು ಗೊಂಜಾಳ ಹಾಕೋತನ್ರಿ. ಫುಡ್ ಮಾತ್ರ ಒಂದ್ 25 ಮರಿ 4 ಸೇರ ಹಾಕೋತನ್ರಿ.
ಆ ನಂತರ ಶೇಂಗಾದ ಎಣ್ಣೆ ಏನತ್ಲ ಅವಕ್ಕೆ 2 ಸೇರ್ ಹಾಕೋತೀನಿ. 2 ಸೇರ್ ಹಾಕೊಂಡ್ ಮುಗಿತಿ. ಅವು ಬಾಳನು ಹಾಕೊಳಲ್ಲ. 2 ಸೇರ 1 kg ಲೆಕ್ಕ ಅದ. 1 kg ಬೀಳ್ಬೇಕದ. ಗೊಂಜಾಳ 4-5 ಸೇರ್ ಹಾಕೊಂಡ್ರು ನನಗೆ ಒಟ್ಟು ಫುಡ್ ಮಾತ್ರ 4 ಸೇರ್ ಹಾಕೋದು. ಕಾಳು ನನಗೆ ಬೇಕಂತ ನಾ ಹಾಕೋತೀನಿ. ಇನ್ನೊಂದ್ರಿ, ಈ ಸೈಲೇಜ್ ಹಾಕೋದ್ರಿಂದ ಮರಿ ಗ್ರೋತ್ ಬರ್ತಾವು, ಸೈಲೇಜ್ ಹಾಕ್ಬೇಕು ಅಂತೇಳಿ ಕೆಲವೊಂದಿಷ್ಟು ಕಡೆ ನಾವು ಕೇಳತ್ತೀವ್ರಿ. ಸೈಲೇಜ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ರಿ? ಯಾವ ತರ ಅದ ಕೆಲಸ ಮಾಡ್ತದ್ರಿ? ಅಣ್ಣ ಸೈಲೇಜ್ ಹಾಕಿರ ಬ್ರೋತಿಂಗ್ ಬರೋತಿ ಮರಿ ಅನ್ನೋದು ಸುಳ್ಳ್ರಿ. ಅದು ಯಾಕೆ ಸುಳ್ಳು ಅಂದ್ರೆ ಅಣ್ಣ, ಸೈಲೇಜ್ ನಾವ್ ಯಾಕೆ ಹಾಕ್ತೇವ ಅಂದ್ರೆ ನಮ್ದು ಡ್ರೈ ಫುಡ್ ಕೊಡ್ತೀವ್ರಿ. ಸೈಲೇಜ್ ಅಟ್ ಹಸಿ ಮೇವಿನ ತರ ಹಾಕತ್ತಂದ್ ಸೈಲೇಜ್ ಕೊಡ್ತೀವ್ರಿ. ಒಂದು ಎಲ್ಲಾ ಸಿಕ್ಕಿದ ಸೈಲೇಜ್ನು ಹಾಕ್ಬಾರ್ದ್ರಿ ಅಣ್ಣ. ಈಗ ಕೆಲವೊಬ್ರು ಹೇಳ್ತಾರ್ರಿ, ನಾನ್ ಸೈಲೇಜ್ ಸೈಲೇಜ್ ಹಾಕಿನಿ ಮರಿ ಬಾಳ್ ಬ್ರೋತಿಂಗ್ ಬಂದಾವು, ಹಿಂದ್ ಸೇಪ್ ಬಂದು ಅಂತ ನಾನು ದಿನ ಅವ್ರ ಅಭಿಪ್ರಾಯ ಅದ. ಸೈಲೇಜ್ ಯಾಕೆ ಹಾಕ್ತಿವಪ್ಪ ಅಂದ್ರೆ ಸುಮ್ ಖಾತ್ ಅಂದ್ಕೂಲೆ ಸೈಲೇಜ್ ಮರಿ ಹಾಳ್ಯಾಕವ್ರಿ. ಅದ್ರಾಗ ಗೊಂಜಾಳ ಮೇವ್ ಇರೋದ್ರಿ, ಅದೇನು ಬೀಜಾಳ ಮೇವ್ನು ಅಲ್ರಿ ಅದು. ಅದ್ರೊಳಗೆ ಏನ್ ಅವ್ರು ಪೌಡರ್ ಹಾಕಿರ್ತಾರ, ಮಿನರಲ್ ಮಿಕ್ಸರ್ ಪೌಡರ್ ಆತು, ಅದಷ್ಟ ಮೈ ತಗೋತಿರದ್ರಿ. ಅದನ್ನ ಬಿಟ್ರಿ ಏನು ಸೈಲೇಜ್ ಉದ್ದೇಶ ಇಲ್ರಿ. ಆ ಸೈಲೇಜ್ ಹಾಕೋದ್ರಿಂದ ಹೊಟ್ಟಗನಿ ಕಮ್ಮಿ ಹೋಗತ್ತೆ ನಮ್ಗೆ. ಆ ಸೈಲೇಜ್ ತರಿಸ್ಲಿಲ್ಲ ಅಂದ್ರೆ ಹೊಟ್ಟ ಅದ್ರ ಬದ್ಲಿ ಡಬಲ್ ಕೊಡ್ಬೇಕಾಗತ್ತೆ. 1 kg ಸೈಲೇಜ್ ತಿನ್ನೋದು 2 kg ಹೊಟ್ಟು ತಿನ್ನೋದು ಸಮ ಐತ್ರಿ. ಡ್ರೈ ಫುಡ್ ಹೆಚ್ಚು ಹೋಗತ್ರಿ, ಅದು ಹಸಿದ್ ಕಮ್ಮಿ ಹೋಗತ್ರಿ. ಇದ ಒಂದ ಉದ್ದೇಶ ರೀ. ಬರೀ ಸೈಲೇಜ್ ಮ್ಯಾಗ ಪ್ರೋಟೀನ್ ಬರ್ತಾವ, ಫುಡ್ ಟಾನಿಕ್ ನಾವ್ ಯಾಕೆ ಹಾಕ್ಬೇಕ್ರಿ? ಅದನ್ನ ಅನ್ಕೊಂಡ್ರಿ ನಾನು. ಸೈಲೇಜ್ ಇಲ್ಲಾನು ನಾವ್ ಮರಿ ಮೇಯ್ಸಿ ತೋರಿಸ್ತೀವ್ರಿ. ಹೊಟ್ಟಗನ್ ಹೆಚ್ಚು ಹೋಗತ್ತ ತಟ್ಟ ಸೈಲೇಜ್ ಹಾಕ್ತಿವಿ ನಾವು. ಅದನ್ ಬಿಟ್ರೆ ಸೈಲೇಜ್ ಬರೀ ಸೈಲೇಜ್ ಮ್ಯಾಗ ಪ್ರೋಟೀನ್ ಬರತ್ತೆ, ಮರಿ ಸೈಜ್ ಬರುತ್ತೆ ಅಂದ್ರೆ ಸುಳ್ರಿ ಅಣ್ಣ. ಅಲ್ರಿ, ನಾವು ಈಗ 10-12 ವರ್ಷ ಸಾಕಾಣಿಕೆ ಮಾಡ್ಕೊತ ಬಂದಿವ್ರಿ. ಮೊದಲ ಎಲ್ಲಿ ಸೈಲೇಜ್ ಇತ್ರಿ, ಈಗ ಸೈಲೇಜ್ ಸೈಲೇಜ್ ಇಲ್ದಾಗೂ ನಾವ್ ಮರಿ ಸಾಕಷ್ಟು ಗ್ರೋತ್ ಬಂದಾವು, ಸಾಕಷ್ಟು ಬೆಳೆಸಿವ್ ನಾವ್ ಮರಿಗಳ. ಆದ್ರೂ ಸೈಲೇಜ್ ಇಂದಾನ ಮರಿ ಗ್ರೋತ್ ಬರ್ತಾವ ಅನ್ನೋದು ಎಷ್ಟು ಬಟ್ಟಿಗೆ ಸರಿ ಅಂತ್ರಿ? ನಮಗೂ ಇಲ್ರಿ. ನಾವ್ 3 ವರ್ಷ ಅಂದ್ರೆ ಈಗ 1 ವರ್ಷ ಕಂಟಿನ್ಯೂ ಸೈಲೇಜ್ ಆಗತ್ತೆ. ಮೊದಲ ಸೈಲೇಜ್ ಇಲ್ದಲ್ಲ ಹೊಟ್ಗಣಿಕೆ ಹಾಕೊಂಡ ನಾ ಮರಿ ಮಿಷಿನ್ರಿ. ಅವಾಗ ನಾನು ಹಿಂಗ ರಿಸಲ್ಟ್ ಕೊಡೋದ್ರಿ. ಸೈಲೇಜ್ ಹೊಟ್ಗಣಿಕೆ ಕಮ್ಮಿ ಹೋಗತಿ, ಹಸಿ ಮೇವ್ ಆಧಾರ ಆಕತ್ತ ಅಂತೇಳಿ ಅದನ್ನ ಹಾಕ್ತಿವ್ರಿ ನಾವು. ಮತ್ ಇನ್ನೇನು ಒಬ್ಬೊಬ್ರು ಸೈಲೇಜ್ ಮಾಡ್ತಾರ, ಅದ್ರೊಳಗೆ ಏನು ಸತ್ವರ ಅಂದ್ರೆ ಒಂದೊಂದ್ ಸೈಲೇಜ್ ಚಲೋ ಬರುತ್ತೆ, ಕಾಳ ಇರುತ್ತೆ. ಆ ಕಾಳ ಇದ್ರ ಅಷ್ಟ ರಿಜೆಕ್ಟ್ ಕೊಡೋದ್ರಿ. ಕಾಳ ಇರ್ಲಿಕ್ಕಂದ್ರೆ ಈಗ ಗೊಂಜಾಳ ಮೇವ್ ಹಾಕಿದ ಗೊಂಜಾಳ ಮೇವ್ನಾಗ ಏನ್ ಇರುತ್ತೆ ನೀವ್ ಬೇಕಾರ್ರಿ ಎಲ್ಲಾರು ಚೆಕ್ ಮಾಡ್ಸಲ್ಲ. ಇವ್ರು ಹೇಳ್ತಾರ ಹೆಂಗ ಆರ ಏನೈತಿ, ಸೈಲೇಜ್ ಹಾಕೋದ್ರಿಂದ ಹೊಟ್ಕನಿ ಕುಯ್ತೈತಿ, ಮರಿ ಹೊಡಿ ತುಂಬ್ತೈತಿ. ಇಷ್ಟ ರೀ. ಅದನ್ನ ಬಿಟ್ರ ನೀವ್ ಬೇಕಾರ ಕಾಳ ಪೀಡ ಬಿಟ್ಟು ಕೇಸಿನ ಬರೀ ಸೈಲೇಜ್ ಹೋಗೋದು ಬ್ರೋತಿಂಗ್ ಬರುತ್ತನ್ರಿ. ಸೈಲೇಜ್ ಬಿಟ್ಟು ಕಾಳ ಪೀಡ ಹಾಕ್ತಿವಿ, ಮರಿ ಬಂದ ಬರೋದ್ರಿ. ಅದಕ್ಕೆ ಏನು ಡಿಫ್ರೆಂಟ್ ಇಲ್ರಿ ಅದ. ಇವ್ರ ನಾನು ಒಬ್ಬನ್ ವಿಡಿಯೋ ನೋಡಿನ್ರಿ, 3-4 ವಿಡಿಯೋಗಳ ಬರೇ ಸೈಲೇಜ್ ಮ್ಯಾಗ ಬ್ರೋತಿಂಗ್ ಬರೋದು ಅಂತ ಹೇಳ್ತಾರ. ಅವೆಲ್ಲಾ ತಪ್ಪು ಕಲ್ಪನಾ ರೀ ಅದ. ಸೈಲೇಜ್ ಊಟದಾಗ ಉಪ್ಪಿನಕಾಯಿ ಇದ್ದಂಗ ನೋಡ್ರಿ ಅಣ್ಣ. ಈಗ ಉಪ್ಪಿನಕಾಯಿ ತಿನ್ನಕ್ ಆಗಂಗಿಲ್ಲ, ಊಟದಾಗ ಎಲ್ಲಾ ಬೇಕಲ್ಲ, ಆ ತರಾನು ಸೈಲೇಜ್ ಏನದೇನ ಅದ್ರ ಹಾಕೋದ್ರಿಂದ ಬೆನಿಫಿಟ್ ಐತಿ, ಬಿಡೋದ್ರಿಂದ ಲಾಸ್ ಐತಿ ಅಂತೂ ಇಲ್ಲ. ಚಲೋ ಹಾಕುವಷ್ಟ ಹಾಕ್ಬೇಕು, ಹಾಕ್ಬೇಕು. ಕಾಳ ಹೆಚ್ಚಾಗಿ ಸೈಲೇಜ್ ಹಚ್ಕೊಂಡು ಮರಿ ಪೆಟ್ಟೈತ್ರಿ. ಸೈಲೇಜ್ ಒಳಗ ಅವ್ರು ಏನ್ ಕೆಮಿಕಲ್ಸ್ ಕೊಡ್ತಾರ ಗೊತ್ತಿಲ್ಲ. ಬೇಕಾದ್ರೆ ನೀವು ಹೆಚ್ಚು ಸೈಲೇಜ್ ಹಾಕೊಂಡು ಮರಿ ಹೊಟ್ಟು ಬಾಕ್ಸಲ್ ಮಾಡೋದು. ಅದು ಎಷ್ಟು ಪ್ರಮಾಣ ಕೊಡ್ಬೇಕು ಅದನ್ನ ಅಷ್ಟ ಕೊಡ್ಬೇಕ್ರಿ ನಾನು. ಮುಂದ ಈಗ ಏನ್ ಮಾಡಿಬಿಡ್ತಾರಣ್ಣ, ಹಿಂಗೆಲ್ಲಾ ಇವ್ರು ಸೈಲೇಜ್ ಚಲೋ ಐತಿ, ಚಲೋ ಐತಿ, ಇದ್ರಾಗ ಇಷ್ಟ ಲಾಭ, ಒಟ್ಟ ಈ ಪೀಡ್ನೆ ಬಂದಾರ ಲಾಸ ಇಲ್ಲ ಅಂತ ಹೇಳ್ಬಿಡ್ತಾರ ಇವ್ರು. ನಾನು ಕೆಲವೊಂದ್ ವಿಡಿಯೋಗಳು ನೋಡೇನ್ರಿ, ಎಲ್ಲಾ ತಪ್ಪು ಕಲ್ಪನಾರಣ. ಈ ಮಳೆಗಾಲ ಬೀಡ್ನಂಗ್ ಈ ವರ್ಷ ಕಾಡಿದಂಗ್ ಕಾಡಾಕತ್ತೆ ಅಂದ್ರೆ ಹೊಸದಾಗಿ ಮಾಡಿದಾರ, ಯಾರು ಈ ಹಾಳು ಮರಿ ಪೀಡಿಗೆ ಬರಂಗಿಲ್ರಿ. ಹೌದೌದು ಅಣ್ಣ, ಸಿಕ್ಕಾಪಟ್ಟೆ ಗಂಟು ಹಾಕಿರ್ತಾರ್ರಿ. ಈ ಯೂಟ್ಯೂಬ್ ನೋಡ್ತಾರ, ವಿಡಿಯೋ ನೋಡಿ ಈ ಪೀಡಿಗೆ ಬರ್ತಾರ. ಅವ್ರಿಗೆ ಏನ್ ಮೇಯಿಸ್ಬೇಕು, ಮರಿ ಹೆಂಗ್ ಚೇಸಿ ಮಾಡೋ ಅನುಭವ ಇರಂಗಿಲ್ಲ. ಆ ಗಂಟು ಹಾಕ್ತಾರ, ಯಾವ್ದಾರ ಒಂದು ವೈರಸ್ ಅಟ್ಯಾಕ್ ಆತಪ್ಪ ಅಂದ್ರೆ ಅದು ಕಲಾಸ ಸಡ್ಡನ್ನು ಹೋಗ್ಬಿಡೋದು. ಅವಾಗ ಏನಂತಾರ, ಇದ್ರೊಳಗೆ ಲಾಸ್ ಅಂತ ಕೈ ಬಿಟ್ಟು ಬಿಡ್ತಾರ. ಲಾಭು ಅಷ್ಟೈತಿ, ಲುಕ್ಷಾನು ಅಷ್ಟೈತೆ. ಇದ್ರ ಲಾಭ ಹೆಂಗೈತಪ್ಪ ಅಂದ್ರೆ ಓಸಿದಂಗ್ರಿ ಅಣ್ಣ. ಇದು ಎಬ್ಸೆ ಬಿಡುತ್ತೆ, ಮಣಗಿಸೇ ಬಿಡುತ್ತೆ. ಇದು ಅಷ್ಟ ಸರಳ ಇಲ್ಲ. ಈಗ ಹೊಸದಾಗಿ ಈಗೇನ್ ಒಂದು ಟ್ರೆಂಡ್ ಹೊಂಟ್ ಬಿಡತ್ರಿ. ಈ ಪೀಡಿ ಬರಾಕತ್ತಲ್ಲ, ಬರ್ಲಿ ಅವ್ರು ನೋಡೋ ಅವ್ರವ್ರು ವೈಯಕ್ತಿಕ ಅದ, ಮಾಡು ಬಿಡು ಅಂತ ನಾವ್ ಹೇಳಕ್ಕೆ ಆಗಂಗಿಲ್ಲ. ಆದ್ರೆ ಇದ್ರ ಬಗ್ಗೆ ತಿಳ್ಕೊಂಡನ ಬರ್ಬೇಕ್ರಣ. ಲಾಭ ಅಂತ ಇಟ್ಕೊಂಡ್ ಬಂದಿವ ಅಂದ್ರ ಕಷ್ಟ ಆಗತ್ರಿ. ಈಗ ನಿಮ್ ಅಭಿಪ್ರಾಯ ಪ್ರಕಾರ ಯುವಕರ ಕುರಿ ಸಾಕಾಣಿಕೆ ಬರ್ಬೇಕಂದ್ರ ಯಾವ ತರ ಅವ್ರ ಮನಸ್ಥಿತಿ ಇಟ್ಕೊಂಡ್ ಬಂದ್ರ ಚಲೋ ಆಕೈತಿ? ಏನಿಲ್ಲಣ್ಣ, ಎದ್ರು ಬಿದ್ರು ನಾವ್ ಇದನ್ನ ಮಾಡ್ತೀವಿ, ಇದ್ರಾಗ ಒಂದು ತನ ಕಾಣ್ತೀವಿ ಅಂದ್ರ ಅವ್ರು ಯಾವಾಗೆಲ್ಲ ಒಂದ್ ಸಕ್ಸಸ್ ಕೊಡ್ತತ್ರಿ. ಇಲ್ಪ ನಾವ್ ಇದನ್ನ ನೋಡ್ಬೇಕು, ಲಾಭಾರ ಮಾಡ್ತೀವಿ, ಲುಕ್ಷಾನಾರ ಬಿಡ್ತೀವಿ ಅಂದ್ರ ಅವ್ರ ಲಾಭ ಆಗೋದಿಲ್ರಿ. ಒಮ್ಮೆ ಲಾಭಾರ ಒಮ್ಮೆ ಲುಕ್ಷಾನ ಆಗಿರುತ್ತೆ, ಒಮ್ಮೆ ಲುಕ್ಷಾನ ಒಮ್ಮೆ ಲಾಭ ಆಗಿರುತ್ತೆ. ಹಂಗ ಗಟ್ಟಿಯಾಗಿನ ಇದ್ರ ನಿಂದಿರ್ಬೇಕ್ರಿ. ಬೇಕಾಬಿಟ್ಟಿ ಮಾಡ್ತಾರ ಬರಂಗಿಲ್ಲ, ಕೆಲ್ಸ ಇಲ್ರಿ. ದುಡ್ಡು ಇರುತ್ತೆ ಹಾಕ್ತಾರ, ಒಮ್ಮೆ ಲಾಭ ಆತಂದ್ರ ಮತ್ತೊಮ್ಮೆ ಹಾಕ್ತಾರ, ಲುಕ್ಷಾನ ಅಂತ ಕೈ ಬಿಟ್ಟು ಬಿಡ್ತದ. ಅಂತವ್ರು ಬಾಳ ಅದಾರ ಇದ್ರಾಗ. ಅದಕ್ಕ ಅವ್ರಿಗೆ ಹೇಳೋದೇನಂದ್ರ, ಅವ್ರ ಮನಸ್ಪೂರ್ವಕವಾಗಿ ಇದನ್ನ ನಂಬ್ಕೊಂಡು ಬಂದ್ರ ಅಂದ್ರ ಕರೆಕ್ಟ್ ಆಗಿ ಮಾಡ್ಬೇಕ್ರಿ. ಅವ್ರ ದುಡಿಬೇಕ. ಎಲ್ಲಾರ ನಾವ್ ಒಂದ್ ಆಳಿಟ್ಟು ಮಾಡಿದ್ವಿ ಅಂದ್ರೆ ಕೆಲ್ಸ ಆಗುದ್ರಿ. ಇದ್ರಾಗ ಮತ್ತ ಅದಕ್ಕೆ ಮೊದಲ ಬಳಕೆ ಇರ್ಬೇಕು ನೋಡ್ರಿ. ಇದನ್ನ ಮೇಯಿಸ್ತೀವಿ, ಮರಿ ತರ್ತೀವಿ, ಮಾರಾಡ್ತೀವಿ. ಮಾರ್ಕೆಟ ಮೇನ್ರಿ. ಮಾರ್ಕೆಟ್ದ ಮಾಹಿತಿ ಇರ್ಬೇಕು, ಮರಿ ಮೇಸು ಮಾಹಿತಿ ಇರ್ಬೇಕು. ಅದನ್ ಬಿಟ್ರಿ ಎರಡ್ರೊಳಗೆ ಏನು ಉದ್ದೇಶ ಇಲ್ರಿ. ಮುಂದ ಅವ್ರು ಹಾಕೋದ್ರಿಂದ ಈಗ ಏನ್ ಮಾಡ್ತಾರ, ನಾವು ಮರಿ ಹಾಕ್ತಿವಿ ಅಂತಾರ. ಇಲ್ಲಿ ಬಜಾರ್ ಒಳಗ್ರಿ ಒಂದು 10 ತರ ಕಂಪ್ನಿಗಳು ಫುಡ್ ಬಂದತ್ರಿ. ಪಾಪ ಅವ್ರಿಗೆ ಏನೂ ಗೊತ್ತಿರಂಗಿಲ್ಲ.
ಅಲ್ಲಿ ಅವ್ರ 2,000 ಒಂದ್ ಹೂಣ 2,200 ಒಂದ್ ಹೂಣ 2,500 ಮಟ ಕೊಟ್ಟು ಫುಡ್ ತರ್ತಾರ. ಆ ಫುಡ್ ಹಾಕ್ತಾರ, ಅವು ರಿಸಲ್ಟ್ ಬರಂಗಿಲ್ಲ. ಒಂದೇದ ಯಾವ್ದು ಹೇಳ್ತೀಯ ನಮ್ಮಂತವ್ರು ಯಾರು ಏನ್ ಹೇಳ್ತಾರಲ್ಲ ಅಂತ ಟಾನಿಕ್ ತಂದು ಹಾಕಿಬಿಟ್ಟಿರ್ತಾರ. ಯಾವ ಟೈಮ್ಗೆ ಯಾವ ಟಾನಿಕ್ ಹಾಕ್ಬೇಕು ಅವ್ರು ಗೊತ್ತಿರಂಗಿಲ್ಲ. ಅದು ಖರ್ಚು ಅದನ್ನ ಟೆಲಿ ಮಾಡ್ರೆ ಅವ್ರು ರೊಕ್ಕ ಉಳಿಯಂಗಿಲ್ಲ. ಅವ್ರಿಗೆ ಏನ್ ಅನ್ಸಿಬಿಡತಿ, ಇವ್ನು ಇದ ರೊಕ್ಕ ಇದ ಖರ್ಚು ತೊಡಗಿಸಿರಿ ಏನಾರ ಹಾಕೈತಲ್ಲ ಮರ ಲುಕ್ಷಾನ ಅಂದವ್ರು ನಮ್ಮ ರಗಡ್ ಮಂದಿ ನನಗೆ ಹೇಳ್ತಾರೆ. ನೀವು ಲಾಭ ಐತಂತ್ರಿ ನಮ್ ಲುಕ್ಷಾನ್ ಆತ್ಲ ಹೆಂಗ ಯಾಕೆ ಆತದ ಅಲ್ರಿ, ಅವ್ರ ದುಡುಕಿ ಅವ್ರ ಅನುಭವ ನಾವ್ ಹೆಂಗ್ ಹೇಳ್ಬೇಕು ಅದನ್ನ. ಹೌದೌದು. ನಾವು ದುಡ್ದಿವಿ ನಮ್ ಒಂದ್ ಒಟ್ಟು ಸಿಕ್ಕತ್ತ ಅಂತ ಹೇಳ್ತೀವಿ, ಲುಕ್ಷಾನ್ ಆಗೈತೆ ಅಂತ ಹೇಳ್ತೀವಿ. ಈಗ ಅವ್ರ ಅದ್ರ ತಕ್ಕ ದುಡಿಲಿಲ್ಲ ಅಂದ್ರೆ ಅವ್ರು ಲುಕ್ಷಾನ್ ಆಗತೈತಿ. ಈಗ ರಗಡ್ ಮಂದಿ ಹೊಸ್ತಾಗಿ ಪಿಡಿ ಬಂದಾರ ಬಿಟ್ಟು ಬಿಟ್ಟಾರ್ರಿ. ಫಾರ್ಮ್ಗಳು ಒಂದಿಷ್ಟು ಮಂದಿ ಕಾಲಿನದಾವ್ ನಮಗ ಈ ಫಾರ್ಮ್ದಾವ್ ಮಾಡ್ಕೊರಂತ ಹೇಳ್ತಾರ. ಏನೋ ಒಂದ್ ಜೋಶ್ ಒಳಗ್ ಹಾಕೊಂಡ್ಬಿಟ್ಟಿರ್ತಾರ, ಅದನ್ನ ಮೇಂಟೈನ್ ಮಾಡಕ್ ಆಗಂಗಿಲ್ಲ. ಅಲ್ಲಿ ಬಾಳ್ ಹೊಡ್ತಾ ಇದ್ರಣ. ಅದಕ್ಕೆ ಅವ್ರು ಬರೋಂತಾರ ಅವ್ರ ಕೆಪಾಸಿಟಿ ಅವ್ರು ಮಾಡ್ಬೋದು ಬಿಡ್ಬೋದು. ಅದ್ರ ಇದ್ರ ಬಗ್ಗೆ ಪೂರಾ ಯೂಟ್ಯೂಬ್ ನೋಡಿ ದಯವಿಟ್ಟು ಅವ್ರು ಯಾರು ಬರಬಾರ್ದು. ಯೂಟ್ಯೂಬ್ ಬೇಕಾದ್ರೆ ಚೆಕ್ ಮಾಡ್ರಿ, ಇದ್ರ ಲುಕ್ಷಾನತಿ ಬರಬಾರ್ದು ಒಂದ್ ಇಡುವೆ ಒಂದು ಹೇಳಂಗಿಲ್ರಿ. ಮತ್ತ ಯೂಟ್ಯೂಬ್ ದಾಗ ನಾವ್ ನೋಡೇನ್ರಿ, ಮರಿಗಳು ಎಂತಾವ್ ಮರಿಗಳು ಆಯ್ಕೆ ಮಾಡ್ಕೋಬೇಕು, ಯಾವ ತರ ಬೆಳೆಸ್ಬೇಕು ಏನು ಕ್ಲಿಯರ್ ಆಗಿ ಹೇಳಂಗಿಲ್ಲ. ಒಟ್ಟು ಕ್ಯಾಲ್ಕುಲೇಷನ್ ಹೇಳ್ಬಿಡ್ತಾರ. ಇಷ್ಟ ಕೊಟ್ಟು ಮರಿ ತಂದಿದ್ವಿ, ಇಷ್ಟಕ್ ಸೇಲ್ ಆತು, ಇಷ್ಟ ಲಾಭ ಆತು. ಅದ್ ಹೆಂಗ್ ಲಾಭ ಆತ ಬೇಕಲ್ರಿ? ಹೆಂಗ್ ಮೇಯ್ಸಿರಿ ಇವ್ರ, ಯಾವ ತರ ಮೇಯ್ಸಿರು, ಎಂತ ಮರಿ ತಂದ್ರು ಯಾರು ಹೇಳಕ್ ತಯಾರಿಲ್ರಿ. ಈಗ ನಾನ 1.5 ತಿಂಗಳದಾಗಿ ಮರಿ ಕೊಟ್ಟನಂದ್ರ ಇದರಿಂದ ಹೆಂಗಂದ್ರ ಖರ್ಚು ಹೆಚ್ಚಾಗೈತಿ. ದರೋ ಸಲಗಿದನ 200-300 ರೂಪಾಯಿ ಖರ್ಚು ಹೆಚ್ಚು ಮಾಡೀನಿ. ಖರ್ಚು ಹೆಚ್ಚು ಮಾಡೀನಿ, ಒತ್ ಕೊಟ್ರನ 1.5 ತಿಂಗಳಿಗೆ ಮಾರ್ತಿದ. ಹಂಗೊಂದು ಗುರಿ ಇಟ್ಕೊಂಡ್ ಮಾಡಿದ್ರೆ ಹಾಕಿರ್ತಾವ. ಈಗ ನಾವ್ ಏನ್ ಮಾಡ್ತಿದ್ವಿ, 25 ಮರಿ ಬರೀ 2 ಸೇರ್ ಫುಡ್ ಹಾಕೋತಿದ್ ನಾನು ಮೊದಲ್ರಿ. ಇವ್ ಈ ಸಲ ನೋಡ್ಬೇಕಂತೇಳಿ ಅದ ಫುಡ್ನ 4 ಸೇರ್ ಮಾಡೀನಿ. ಮತ್ತೆ ಫುಡ್ ಹಾಕ್ತಿವಿ ಅಂತೇಳಿ ಕಮ್ಮಿ ಹಾಕಿ ರಿಸಲ್ಟ್ ತೋರ್ಸಂಗಿಲ್ರಿ ನಾ. ಒಂದ್ ಅದ್ರ ತಕ್ಕನ ಕೊಡ್ಬೇಕಾಗತ್ತೆ. ಟಾನಿಕ್ನು ಚಲೋ ಟಾನಿಕ್ ಬೇರೆ ಟಾನಿಕ್ನು ಹಾಕೊಂಡಿವಿ. ಅತಿ ಹುಯ್ ಅಂತ ಖರ್ಚು ಮಾಡಂಗಿಲ್ಲ, ಅತಿ ಲೋ ಜೀರೋ ಖರ್ಚುನು ಇರಬಾರ್ದ್ರಿ. ಅದಕ್ಕೆ ಎಷ್ಟ್ ಆಗ್ಬೇಕು ಅಷ್ಟೇ ಮಾಡ್ಕೋಬೇಕು, ಪ್ರಮಾಣ ತಕ್ಕ ಮಾಡ್ಕೋಬೇಕು. ಅಂದ್ರ ಅವು ನಮ್ ಖರ್ಚುನು ಉಳಿತೈತಿ, ಮರಿನು ಬೆಳಿತಾವ ಏಕದಮ್ರಿ. ಅಂದ್ರ ಫಸ್ಟ್ ಸ್ಟಾರ್ಟಿಂಗ್ ಒಂದ್ ವರ್ಷದಿಂದ ಏನ್ ಫುಡ್ ತಗೋತಿದ್ವಲ್ಲ, ಸ್ವಲ್ಪ ಪ್ರೋಟೀನ್ ಕಮ್ಮಿ ಬರ್ತಿತ್ತು, ರಿಸಲ್ಟ್ ಅಟ್ ಕಮ್ಮಿ ಇತ್ತ. ಆರ ಉಳ್ಕಾದ ಫುಡ್ಡಿನ್ಕಿಂತನೂ ಇದು ರಿಸಲ್ಟ್ ಹೆಚ್ಚ ಇತ್ತ. ಆದ್ರೆ ಈಗೇನ ಸ್ಟಾರ್ಟಿಂಗ್ ಈಗ ಮತ್ ಫುಡ್ ಬರೋದ್ ನೋಡ್ರಿ. ಈಗಂತೂ ಈಗ ನಾ ಒಂದ್ 20 ಚೀಲ ತರ್ಸಿನ್ರಿ, ಅದಾಗ ಗೋದೈತಿ. ಈ ಒಂದ್ 6-7 ತಿಂಗಳಂತೂ ಫುಲ್ ರಿಸಲ್ಟ್ ಬರತ್ತೆ. ಅಪ್ಡೇಟ್ ಆಗೈತ್ರಿ, ಪೂರಾ ಚೇಂಜ್ ಆಗೈತ್ರಿ. ಮೊದಲ ಏನತ್ಲ ಅದಕ್ಕೆ ಒಂದ್ ಸ್ವಲ್ಪ ಡೌನ್ ಇತ್ತು. ಯಾಕಂದ್ರೆ ಹಿಂಗೈತೆ ಅಂತ ಹೇಳ್ತೀವಿ, ನಮ್ಗೇನ್ರಿ ಅದಕ್ಕೇನ್ ಕದ ಮುಚ್ಚ ಇಲ್ಲ. ಈಗೇನತ್ಲ ಪೂರ್ ಪೇವರ್ ಕ್ವಾಲಿಟಿ ಬರೋದು. ಮರಿ ಮಾತ್ರ ಹೇಳಿದಂಗ ತೂಕು ಬರೋತಿ, ಸೈನಿಂಗು ಬರೋತಿ. ಇನ್ನ ಅದ್ರ ತಕ್ಕ ನಾವು ಬರೇ ಫುಡ್ ಒಂದ ಹಾಕ್ತಿವಿ ತೂಕ ಬರೋದ ಅನ್ಬಾರ್ದ್ರಿ. ಅದರಿಂದ ಎಲ್ಲಾ ಮೇಂಟೆನೆನ್ಸ್ ಕರೆಕ್ಟ್ ಇರ್ಬೇಕ್ರಿ. ನಿಮ್ ಫುಡ್ ಹಾಕಿವ್ರಿ ತೂಕ ಬರಲ್ಲ ಅಂದ್ರೆ ಅದು ತಪ್ಪಾಗತ್ರಿ. ಇಂದ ಔಷಧ ಆಗ್ಲಿ ಫುಡ್ ಆಗ್ಲಿ ಏನೂ ಅಲ್ರಿ, ಒಟ್ಟ ಈ ಕೊಡುವಷ್ಟ ಕೊಡ್ಬೇಕು. ಅದರಿಂದ ಎಲ್ಲಾನು ನಮ್ದು ಮೇಂಟೆನ್ಸ್ ಕರೆಕ್ಟ್ ಇರ್ಬೇಕು. ನೀರ್ ಯಾಕ್ಸರ ನೀರ್ ಕೊಡ್ಬೇಕು. ಅವಕ್ಕ ನೀರ್ ಕುಡಿದ್ರೆ ಎರಡ ಟೈಮ್ ಕೊಡ್ತಾರೆ ಮರಿಗಳು. ನಾವ್ ಚೆಂಚಾನ ತುಂಬಿಟ್ಟಿರ್ತೀವಿ, ತಿಂದ ಕೂಡಲೇನ ಮರಿ ನೀರ್ ಕುಡಿಯತ್ರಿ ಯಾವ್ದಾರು. ಆಗ ಒಮ್ಮೆ ನೀರ್ ಕುಡಿತಿಲೋ ಹೊಳ್ಳಿ ಬಟ್ ನೀರ್ ಕುಡಿಯಂಗಿಲ್ಲ, ಹೊಳ್ಳಿ ಹೊಟ್ಟು ತಿಂದ ಮ್ಯಾಗ ಮತ್ ನೀರ್ ಕುಡಿತೈತಿ. ಆಗ ಒಮ್ಮೆ ಕುಡಿಸಿ ಹೊಳೆ ಬುಟ್ಟಿ ತುಂಬಿಟ್ಟು ಬಿಡ್ತೀವಿ, ಚೆಂಚಾನ ಹೊಡೆದು ಕುಡಿತೇವೆ. ಮತ್ ಹೊಳೆ ಚೆಂಜಿ ಮುಂದೆ ಕಾಳದಿಂದ ನೀರ್ ಕುಡಿಯತ್ರಿ ಮರಿ. ಹಂಗ ಇವ್ರು ಎಳಕ್ ಸರಿಯಾಗಿ ನೀರ ಇರ್ಲಿಲ್ಲ ಅಂದ್ರ ನೀರ್ ಕುಡ್ಲಿಕ್ಕ ಮರಿ ಹಿಗ್ಗಂಗಿಲ್ರಿ. ಮತ್ತ ಅವ್ರ ತಗ ಚಲೋ ಹೊಟ್ಟನು ಹಾಕೋಬೇಕಲ್ಲ. ಹೊಟ್ಟು ಮೇಂಟೆನೆನ್ಸ್ ಎಲ್ಲಾ ಕರೆಕ್ಟ್ ಇದ್ರ ಮಾತ್ರ ಮರಿ ಆಗ್ತದ್ರಿ. ಪೀಡ ಅನ್ನತ್ಲೆ ಪೀಡ ಹಾಕೋದು, ಟಾನಿಕ್ ಅಂದ್ರೆ ಟಾನಿಕ್ ಹಾಕೋದು ಅಂದ್ರೆ ಅದು ಡೈಸನ್ ಕರೆಕ್ಟ್ ಆಗಂಗಿಲ್ಲ. ಒಟ್ಟೆ ಅದ್ರ ಎಲ್ಲಾ ತರ ಇರ್ಬೇಕು. ಮೇನ್ ಈ ಪೀಡ್ ಒಳಗ ನಾವು ಮರಿ ಚಲೋ ಪ್ರೋಟೀನ್ ಬರ್ಬೇಕಂದ್ರ ಟಾನಿಕ್ ಫುಡ್ ಕ್ವಾಲಿಟಿ ಇರ್ಬೇಕ್ರಿ. ಕಾಳಂತ್ರು ಹೆಂಗಿದ್ರು ಸಿಗತ್ ನಮ್ಗೆ ಗೊಂಜಾ. ಅದ್ರಾಗ ಇದ ಸುಮಾರ ಇದ ಕೆಟ್ಟಂತ್ರ ಗೊಂಜಾ ಸಿಗತತ್ರಿ. ನೀ ಗೋಧಿಯಾರ ಹಾಕೋ, ನೀ ಏನಾರ ನಿನ್ ಒಣಗಿದ ಬೇರೆ ಕಾಳು ಹಾಕೋಬಹುದ್ರಿ. ಚಲೋ ಟಾನಿಕ ಚಲೋ ಫುಡ್ ಸಿಕ್ತಂದ್ರ ನಾವು ಮರಿ ಮಿಸಾಕ್ ಒಟ್ಟ ದನಿಕ್ ಆಗಂಗಿಲ್ರಿ. ಬರೀ ಒಣ ಕಾಳು ಹಾಕಿರ ಬರಂಗಿಲ್ಲ. ಈ ಫುಡ್ಡಿಗೆ ಟಾನಿಕ್ ಪ್ರೋಟೀನ್ ಬರೋದಿಲ್ಲ. ಅವ 2 ಕ್ವಾಲಿಟಿ ಸಿಗ್ಲಿಲ್ಲ ಅಂದ್ರ ಈಗ 1.5 ತಿಂಗಳು ಮಾರೋದು 3 ತಿಂಗಳು ಹೋಗತ್ರಿ, ಲಾಂಗ್ ಹೋಗತ್ರಿ. ಮಾರ್ತತಿ ಲಾಂಗ್ ಹೋಗತ್ ಇಷ್ಟ. ಅವನು ಗುರ್ತಿಸ್ಕೊಂಡ ಹಾಕೊಂಡ್ಬಿಟ್ರ ಸ್ವಲ್ಪ ನಮ್ಗ ಮೀಸೋರಿಗೆ ಬಾಳ ಟೈಮ್ ಸಿಗತ್ರಿ. ಅದಾರೇನ ಅವ್ರಿಗೆ ಅನುಭವ ಕೊಡ್ತಿರ್ತೈತಿ. ಈಗ ಹೆಂಗಿರತ್ತಂದ್ರಣ 7,000 ಮರಿನ 8,000 ಮಾರತಾವ್ರಿ. ನಾವು ಹಂಗಾರ 8,000 ಮಾರ್ತಾ ಹೋಗ್ಬಿಡಪ್ಪ, 8,000 ಕೊಟ್ಟ ಮರಿನ ಚಲೋ ಅಂತ ಎಂತವ್ರ ಮರಿ ತೊಗೊಳಕ್ ಆಕತ್ತನ್ರಿ? ಆಗಂಗಿಲ್ರಿ. ಅದು ರೊಕ್ಕ 100 ರೂಪಾಯಿ ಹೆಚ್ಚು ಹೋಗ್ಲಿ 100 ರೂಪಾಯಿ ಕಮ್ಮಿ ಹೋಗ್ಲಿ, ನಾವು ಫುಡ್ ತರಬೇಕ್ರಿ. ರಿಸಲ್ಟ್ ನೋಡ್ಕೋಬೇಕ. ಅದನ್ನ ಹೆಂಗ್ ನೋಡ್ಕೋಬೇಕಂದ್ರ ಹಾಕ್ಬೇಕು. ಹಾಕಿ ಒಂದ್ ಮರಿ ಕೂಣ ಮಾಡ್ಕೊಂಡ ಒಂದ್ 10 ಮರಿ ಕೂಣ ಮಾಡ್ಕೊಂಡ್ ತೂಕ ಮಾಡ್ಕೋಬೇಕು. 1 ತಿಂಗಳಿಗೆ ಎಷ್ಟು ಕೆಜಿ ಕೊಡ್ತತಿ ಈ ಫುಡ್? ನಮಗ್ ಸಂಶಯ ಇತ್ತಂದ್ರ ಆ ಫುಡ್ 2 ತರ ಫುಡ್ ತಂದ ಬೇರೆ ಮಾಡಿ ತೂಕ ಮಾಡ್ಕೋಬೇಕು. ಅವನ ಅವ ರಿಸಲ್ಟ್ ಕೊಡ್ತಾಕತಿ. ಈಗ ಲೋ ಕ್ವಾಲಿಟಿ ಫುಡ್ಡಿಗೆ 2,500 ಹೊಡ್ರ ಚಲೋ ಹೆಂಗ್ ಆಕತ್ರಿ? ರೊಕ್ಕ ಹೆಚ್ಚು ಹೋಗಿರೋದು ಫುಡ್ ಅದ ಇರೋದಿಲ್ಲ. ನೀ ಅದನ್ನ 1,000 ರೂಪಾಯಿ ಮಾರಿದ್ರು ಫುಡ್ ಅದ ಇರತ್ತೆ, ರಿಸಲ್ಟ್ ಹೆಚ್ಚು ಬಂದಿರತ್ತೆ, ರೊಕ್ಕ ಕಮ್ಮಿ ಹೋಗಿರತ್ತೆ.
ಅದಕ್ಕ ಈ ಫುಡ್ಡಿನ ಬಗ್ಗೆ ಟಾನಿಕ್ ಬಗ್ಗೆ ಔಷಧ ಬಗ್ಗೆ ಮಾಹಿತಿ ಇಲ್ದಾರ ಏನಲ್ಲ ಇಡೀ ಇದನ್ನ ಸುತ್ತ ಹಾಕೋತಾರ. 2 ವರ್ಷ ಆತ ಈಗ ಹೈಟೆಕ್ ಫೀಡ್ ಬಿಟ್ಟು ಒಟ್ಟ ಅಡಿಗಾಡಂಗಿಲ್ರಿ. ಅವ್ ಬೇಕಾದವ್ರು ಹೇಳ್ತಾರ ನಮ್ ಫೀಡ್ ನೋಡ ಹಂಗ ನೋಡತ್ತ. ಒಂದ್ ಚೀಲ ಕೊಡ್ರಿ, ನಾ 2 ರಿಸಲ್ಟ್ ನೋಡ್ಕೊತನ, ರಿಸಲ್ಟ್ ಬಂದ್ರೆ ರೊಕ್ಕ ಕೊಡ್ಬೋದು ಈಗ ಹೇಳ್ತಾನ. ಆದ್ರೆ ಇನ್ನೊಬ್ರ ಫುಡ್ಡಿನ ಬಗ್ಗೆ ನಾ ಮಾತಾಡಂಗಿಲ್ಲ. ನನಗೆ ಈ ಫುಡ್ ರಿಸಲ್ಟ್ ಬಂತೆ ಇದನ್ನ ಹಾಕಾಕತ್ತ, ನನಗೆ ಯಾರು ನನ್ ಫಾಲೋ ಮಾಡ್ತಾರ ಅದನ್ನು ಅವರು ಇದನ್ನ ಹಾಕಾಕತ್ತಾರ. ಅದನ್ನ ಬಿಟ್ರೆ ಈಗ 2 ವರ್ಷ ಆತ ನಾ ಈ ಫುಡ್ ಬಿಟ್ಟು ಬೇರೆ ಹಾಕಂಗಿಲ್ಲ. ನಾ ಹೆಂಗ್ ಮೇಯ್ಸಂಗ್ ತೂಕ ಬರೋದು ಇಷ್ಟ. ಮೇಯ್ಸೋದ್ ನಮ್ ಕೈ ಆಗಿರೋದು. ಹೌನ್ರಿ. ಇವೆಲ್ಲಾ ಬರ್ತಾವ್ರಿ ನಾವ್ ಆ ಫುಡ್ ಈ ಫುಡ್ ಅಂತೇಳಿ ನಾವ್ ಅವ್ನ ಹಾಕ್ಲಾರ್ದ ರಿಸಲ್ಟ್ ಇಲ್ಲ ಅಂತ ನಾವ್ ಹೇಳುದಿಲ್ಲ. ಹಿಂಗ್ ರಿಸಲ್ಟ್ ನಾವ್ ಮೊದಲು ಹಾಕಿನ್ರಿ ಫುಡ್ 2400 ರೂಪಾಯಿ ಕೊಟ್ಟು ನಾನು ಹಾಕಿನ್ರಿ. ಆ ಫುಡ್ ಈಗ ಸದ್ ಇಲ್ರಿ, ಅದ ರಿಸಲ್ಟ್ ಇಲ್ಲ ಅದ. ಮತ್ತ ಮರಿ ಅದನ್ನ ಕಂಟಿನ್ಯೂ ಹಾಕಾಕತ್ತ ಕೆಮ್ಮಾಕತ್ತಾವ. ಅದ ಹೈಸ್ಟ್ ಬಾಗಿತ್ತ ಅದು ರಿಸಲ್ಟ್ ಕೊಡ್ಲಿಲ್ಲ. ಆ ಫುಡ್ ಈ ಫುಡ್ ಹಾಕಿ ಅದ್ ಬಿಟ್ಟಿಂದನ ಈ ಫುಡ್ ಹಾಕಾಕ ನಾನು ಸ್ಟಾರ್ಟಿಂಗ್ ಇದ್ ಮಾರ್ಕೆಟ್ ಬಂದಾರಿ ಅವಾಗನ ಅಷ್ಟೇ ಅದಕ್ಕೆ ಹೆಸರು ರಿಸಲ್ಟ್ ಕೊಟ್ಟದ. ಆ ನಂತರ ನಾವು ಇಲ್ಲಿ ಏನ್ ಅಷ್ಟು ಲೋಕಲ್ ಫುಡ್ ಬರ್ತಾವ ಇವು ಎಲ್ಲಾ ಹಾಕಿ ಕೈ ಬಿಟ್ಟಿವ್ರು ನಾವು. 2500 2400 ಕೊಟ್ಟು 2300 ಕೊಟ್ಟು ಹಾಕೊಂಡಿವ್ರು. ಈಗೇನು 2 ವರ್ಷ ಆತ್ರಿ ಫುಡ್ಡಿನ ಒಟ್ಟ ಕಿರಿಕಿರಿಲ್ಲ ನಮ್ಗೆ. ಯಾವಾಗ ಇದು ಗ್ಲೂಕೋಸ್ ಕೊಪ್ಪದ ಹೈಟೆಕ್ ಫೀಡ್ ಏನು ಹೊಂಟತಿ ಅಲ್ಲಿಂದ್ರ ಅವ್ರ ತಂದಿಳಿಸ್ತಾರ, ಕಿರಿಕಿರಿಲ್ಲ, ಎಲ್ಲಿ ಹೋಗಂಗಿಲ್ಲ. ಫುಡ್ ಸೇಮ್ ಕ್ವಾಲಿಟಿ ಉಳ್ಕೊಂಡಾರ. ಇವ ಅವ್ರ ಏನ್ ಮಾರ್ಕೆಟ್ ಕುಂದ್ರು ಮಟ ಒಂದ್ ಫುಡ್ ಕೊಡ್ತಾರ, ಮಾರ್ಕೆಟ್ ಕುಂತ ಮ್ಯಾಗ ಅದು ಲೋ ಕ್ವಾಲಿಟಿ ಕೊಡ್ತಾರ. ಅದ ಹವಾದ ಮ್ಯಾಗ ಹೊಂಟ್ ಬಿಡೋದು. ಹಂಗೂ ಐತ್ರಿ, ಬಾಳ ಐತ್ರಿ ದೋಣ. ಈ ಮರಿ ಒಳಗ್ ಹಿಡ್ಕೊಂಡ್ ಎಲ್ಲಾದ್ರಾಗ ದೋಣ ಮರಿ ಐತ್ರಿ. ಫಸ್ಟ್ ಮಾರ್ಕೆಟ್ ಕುಂದ್ರ ಮಟ ಇದು ಟಾನಿಕ್ ಆಗ್ಲಿ ಅದ್ರಲ್ಲಿ ಬಾರಿ ರಿಸಲ್ಟ್ ಕೊಡ್ಬೇಕು. ಆ ನಂತರ ಅದ್ರಾಗ ಲೋ ಕ್ವಾಲಿಟಿ ಕೊಟ್ರೆ ನಮಗ್ ಏನ್ ಗೊತ್ತಾಗತ್ರಿ, ಬ್ರ್ಯಾಂಡ್ ಅದ ಇರೋದ್ಲ ಅದನ್ನ ತಂದ ಹಾಕ್ಬೇಕಾಗತ್ ನಾವು. ಅದನ್ನ ನಾವ್ ಏನ್ ಮಾಡ್ಕೋಬೇಕು, ಇದು ಕೊಡ್ತತೋ ಇಲ್ಲೋ ರಿಸಲ್ಟ್ ಅಂತ ನಾವ್ ಚೆಕ್ ಮಾಡ್ಕೋಬೇಕು. ಅಂದ್ರೆ ಖರ್ಚು ಕಮ್ಮಿ ಆಗತ್ತೆ, ನಮ್ ಮರಿನೂ ಜಲ್ದಿ ಬರೋದು. ಗೋಧಿನೂ ಐತ್ರಣ್ಣ. ಹೌನ್ರಿ. ಹಿಂಡಿ ಐತ್ರಿ, ಹೊಳ್ಳಿ ಸೋಯಾಬಾನ್ ಹಿಂಡಿ ಐತ್ರಿ. ಸೋಯಾಬಾನ್ ಕಾಳು ಹಾಕೋದಕ್ಕ ಹಿಂಡಿ ಹಾಕೋದಕ್ಕ ಫರ್ಕ್ ಐತ್ರಿ. ಮರಿ ಇದು ಏನೈತಿ ಗೊತ್ತಿಲ್ರಿ, ಬಾರಿ ರಿಸಲ್ಟ್ ಕೊಡೋದ್ರಿ. ತಿನ್ನಾಕ್ನು ಬಾರಿ ರೀ ಇದ. ಇಷ್ಟಪಡ್ತಿತ್ತಲ್ರಿ. ಬಾರಿ ರೀ. ಒಬ್ಬೊಬ್ರು ಬರೇ ಕಾಳ ಹುಟ್ಟಿರತ್ರಿ, ಅದ್ ಕಾಳ ಏನಾಕತ್ರಿ ಹಿಕ್ಕಿ ಆಗದ್ ಬರೋದ್ರಿ. ಇದಷ್ಟು ಬರಂಗಿಲ್ರಿ, ಡೈಸನ್ ಆಕತ್ರಿ ಕರೆಕ್ಟ್ ಆಗಿ. ಹಿಂಗಾಗಿ ಮರಿಗಳು ಮೊದಲ ರುಡಾಯಿಲ್ ಮರಿ ಅಟ್ಟ ಒದಾಡ್ತಾರ, ಇಕ್ಕಟ್ ಉಡಾದ ವಾದಿನ್ಯಾಕ ಚಲೋ ಬಂದ್ರಿ. ಮೊದಲು ಸ್ಟಾರ್ಟಿಂಗ್ ಸ್ವಲ್ಪ ಸ್ಟಾರ್ಟಿಂಗ್ ದಾಗ ತಂದ್ ಮರಿಗಳು ಈ ಪುಡ್ಡಿ ಸತ್ತ ಒಂದ್ 2 ದಿನ ಓಡಾಡ್ತಾವ್ರಿ. ಬಡ್ಕೋದಲ್ಲ ಈ ಕಡೆ ಏನತ್ಲ ಒಟ್ಟ ಅದನ್ನ ಹಾಕಿದಾಗ ಸ್ವಲ್ಪ ಬಡ್ಕೋತಾವ್ರಿ. ಹೌನ್ರಿ. ಒಂದ ನಾವು ಈಗ 2 ವರ್ಷ ಕಂಟಿನ್ಯೂ ಇದನ್ನ ಯೂಸ್ ಮಾಡತ್ತೀವಿ. ಟಾನಿಕ್ ಇಲ್ಲ ಐತ್ ನೋಡ್ರಣ, ಮೆಡಿ ಗ್ರೋತ್ ಅಂತೇಳಿ ಮರಿ ಬಾರಿ ಸೈನಿಂಗ್ ಬರತ್ರಿ. ಒಳ್ಳೆ ತೂಕನು ಹೆಚ್ಚಾಗತ್ತೆ, ಇದಕ್ಕ ಗಟ್ಟಿ ಬರತ್ ಮರಿ ಫುಲ್. ಇದು ಕ್ಯಾಲ್ಸಿಯಂ ಅಂತೂ ಬೇಕಾಬೇಕು, ಚಲೋ ರೀ. ಇದ ಉಳುತೈತಿ 10th ಎಲುಬುಗಳು ಗಟ್ಟಿ ಹಾಕಿರ್ತಾವ. ಇದು ವರದಾ ಅಂತೇಳಿ ಲಿವರ್ ಟಾನಿಕ್ ರೀ. ಚೀಪ್ ಅಂಡ್ ಬೆಸ್ಟ್ ಟಾನಿಕ್ ರೀ. ಹಿಕ್ರಿ ಲದ್ದಿ ಹಾಕು, ನುಸಿ ಹಾಕು, ಹಿಕ್ಕಿ ಕಾಳ ಆಗ್ತಾವ. ಹಿಕ್ಕಿ ಖಾರಗೆ ಬರೋದ್ರಿ. ಡೈಸನ್ ಬಾರಿ ಆಗತ್ತ, ಕೂಳ್ತಿದಾವ್ರಿ. ಚೀಪ್ ಅಂಡ್ ಬೆಸ್ಟ್ ಇದು ಒಂದ್ ಟಾನಿಕ್ ಕೊಟ್ಟಾರ್ರಿ. ಇದೇನ್ರಿ ಲಾಜಿವಿಟ್? ಹೌನ್ರಿ. ಇದೇನ ಲಾಜಿವಿಟ್ ನಾವ್ ಅಷ್ಟು ಓದಾರಲ್ರಿ, ಬಟ್ ಇದ ಏನೈತ್ಲ ಮರಿಗಳನ್ನ ಗಟ್ಟಿ ಮಾಡಿಸತ್ರಿ. ಸಣ್ಣ ಮರಿ ಹಾಕಕ್ ಬಾಳ ಚಲೋ ರೀ. ಮೆಡಿ ಗ್ರೋತ್ ಏನೈತ್ಲ ರಿಸಲ್ಟ್ ಅದು ಚಲೋ ಐತ್ರಿ. ಇದು ಹೈಸ್ಟ್ ಐತ್ರಿ. ಅಂದ್ರ ಬ್ರೂಟಾನಿಕಿಂತನೂ ಈಗ ಇದು ರಿಸಲ್ಟ್ ಹೆಚ್ಚೈತಿ. ಅಂದ್ರ ಅದಕ್ಕೆ ಕಮ್ಮಿ ರೊಕ್ಕ, ರಿಸಲ್ಟ್ ಹೈಟ್ ಈಗ ಬಾರಿ ಚಲೋ. ಈಗ ಕ್ಯಾಲ್ಸಿಯಂ ರಿಸಲ್ಟ್ ನಾವು ಚೆಕ್ ಮಾಡಿವಲ್ರಿ, ಚಲೋ ಕ್ಯಾಲ್ಸಿಯಂ ಚಲೋ ಐತ್ರಿ. ಕ್ಯಾಲ್ಸಿಯಂ ಶಕ್ತಿನೂ ಚಲೋ ಐತ್ರಿ. ಚಲೋ ಐತ್ರಿ. ಆಲ್ಮೋಸ್ಟ್ ಟಾನಿಕ್ ಏನೈತ್ಲ ಕ್ವಾಲಿಟಿನ ಯೂಸ್ ಮಾಡತ್ತಾರ ನೀವು. ಹೌನ್ರಿ. ನಮ್ಗ ಈಗ ಸಟ್ ಹೋತ್ರಿ ಇವು ಏನ್ ಟಾನಿಕ್ ತರಿಸ್ತೀವಿ ನಾವು. ಇವು ಟಾನಿಕ ಪೀಡಿಗೆ ಫುಲ್ ಗ್ರಿಪ್ ಅಂದ್ರ ಹೊಳ್ಳಿ ಯಾಕಡೆ ಯಾವ ಮಾರ್ಕೆಟ್ ನೋಡ್ಲಂಗ ಆಗ್ಬಿಡಿತ್ ನಮ್ಗೆ. ಈಗ ಮೊದಲ್ ಪೀಡ್ ಚಲೋ ಬರ್ತಿತ್ತು, ಟಾನಿಕ್ ಬರ್ತಿದ್ದಿಲ್ಲ ನಮ್ಗೆ ಒಟ್ಟ. ಈಗ ಏನೀಗ ಟಾನಿಕ್ ಚಲೋ ಕೂತಿ, ಅದ ಫುಡ್ ಚಲೋ ಕೂತ್ ಬಿಡ್ತಿ. ಹಿಂಗಾಗಿ ಉಳ್ಕಾದ ಏನೂ ಅವಶ್ಯಕತೆ ಇಲ್ಲ. ನಮ್ದು ಏನೈತಿ ನಾವು ಕರೆಕ್ಟ್ ಹೊಟ್ಟ ಕಲಿಕೆ ನಮ್ದು ಮಾಡ್ಕೋತದ. ಇವೆರಡು ಸಿಕ್ಕಾವು ಇನ್ ಚಿಂತಿಲ್ರಿ. ಒಟ್ಟ ಇದ್ರ ಮ್ಯಾಗ ಮರಿ ಬರ್ತಾವ ಕಂಡೀಷನ್ ನಮ್ದು ಎಫೆಕ್ಟ್ ಹಾಕ್ಬೇಕು. ಫುಡ್ ಚಲೋ ಇರತ್ತೆ, ಟಾನಿಕ್ ಚಲೋ ಇರಂಗಿಲ್ಲ. ಟಾನಿಕ್ ಚಲೋ ಇರುತ್ತೆ, ಫುಡ್ ಚಲೋ ಇರಂಗಿಲ್ಲ. ಎರಡು ರಿಸಲ್ಟ್ ಕೊಡಿದ ಅಂದ್ರೆ ನಮಗ ಪೂರ ಸಪೋರ್ಟ್ ಆಗತ್ತೆ. ಮರಿ ಮೆಸಾಂಕ ಭಾರಿ ಅನುಕೂಲ ಆಗತ್ರಿ. ಅದಕ್ಕೆ ಈಗ ನಮಗೂ ಇದು ಈಗ ಸಿಕ್ಕ 2 ಬಿಡಾತ್ರಿ. ಇದ ಮೊದಲ್ ರಾವ್ ಗುದಾಡಿ ಸಿಕ್ಕಿದಿಲ್ಲ. ಇದನ್ನೇನ್ ಈಗ 2 ಬಿಡ ಆತು ಬೇಸಾದ ಭಾರಿ ಮರಿ ಬರೋದು. ಬೇರೆ ಹಾಕುದಿಲ್ಲ, ಇವನ್ ಅಷ್ಟ ಹಾಕಿ ನೋಡಿದಕ್ಕ ರಿಸಲ್ಟ್ ಬರೋದು. ಒಬ್ಬೊಬ್ರು 2-3 ವರ್ಷಗಂತಲೇ ಬೆಳೆಸ್ಯಾರ್ರಿ. ಅವ್ರ ರಿಸಲ್ಟ್ ಈ ಕಟ್ ನಾವ್ ತಂದ್ ಹಾಕೊಂಡ್ ರಿಸಲ್ಟ್ ಕುಣ ಮಾಡ್ಕೊಂಡಾಗ ಬರ್ತಾರ. ಈಗ ಮೊದಲಾರು ಯೂಸ್ ಮಾಡ್ಯಾರಣ್ಣ. ಮಾಡಿದವ್ರು ನಮ್ಗೆ ಹೇಳಿದ್ರು, ನಾವೇನ ಅಷ್ಟ ತಲೆ ಹಾಕೊಂಡಿದ್ದಿಲ್ಲ.
ಹೊಳ್ಳೆ ಬ್ರುಟಾನ್ ಇವು ಒಟ್ಟ ಬ್ರುಟಾನ್ ಹಾಕಿಲ್ಲ ನೋಡ್ರಿ ನಾವು ಕೊಟ್ಟ ಬರೀ ಒಟ್ಟ ಬ್ರುಟಾನ್ ಹಾಕಿಲ್ಲ ನಾವು ಬರೀ ಇದು ಕ್ಯಾಲ್ಸಿಯಮ್ ಇವತ್ತು ಹಾಕಿದಾಗ ಬಂದಾವ ಭಾರಿ ರಿಸಲ್ಟ್ ಐತಿ ಚಲೋ ಅದ್ರಿ ನಿಮ್ಮದ ಅಮೂಲ್ಯವಾದ ಸಮಯನ ನಮಗ್ ಕೊಟ್ಟ ಸಾಕಷ್ಟು ಮಾಹಿತಿ ಹೇಳ್ಕೊಟ್ರಿ ಯುವಕರಿಗೆ ಹೊಸದಾಗಿ ಬರೋರ್ಗುನು ಮಾಹಿತಿ ಕೊಟ್ರಿ ಇಷ್ಟೆಲ್ಲಾ ನಮ್ಮ ಅಮೂಲ್ಯವಾದ ಸಮಯ ನಮಗ್ ಕೊಟ್ಟ ಮಾಹಿತಿ ಕೊಟ್ಟಿದ್ದಕ್ಕಾಗಿ ನಿಮ್ಗ ನಮಸ್ಕಾರಗಳನ್ನ ನಮಸ್ಕಾರ ಅಣ್ಣ ಅದೇನ್ರಿ ನಾವು ಕಲ್ತವ್ರಲ್ಲ ಎಲ್ಲ ತಿಳ್ಕೊಂಡ ಮಾಡಿದವ್ರ ಕೊಡಾಕ್ ಏನ್ ಹೋಗೈತ್ರಿ ನಮ್ಮ ತಿಳಿದ ಈ ಎಷ್ಟೋ ಈ ಪೀಡ್ಯಾಗ ಅದೀವ ಅಂದ್ರ ಎಷ್ಟ್ ಕಲ್ತೀವ್ ಅಂದ್ರ ಕಮ್ಮಿ ಐತ್ರಿ ನಾವ್ ಇಷ್ಟ ಕಲ್ತೀವ್ ಅಂದ್ರ 10% ಇದೆ ರೂಪಾಯಿ ಕಲ್ತವ್ರದಾರ್ರಿ ಅಣ್ಣ ಅದಕ್ಕ ಎಷ್ಟ್ ತಿಳ್ಕೊಂಡ್ರು ಕಮ್ಮಿ ಐತಿ ನೋಡ್ರಿ ಇದ್ರೊಳಗ ಹೌದಾ ನಮಸ್ಕಾರ ನಮಸ್ಕಾರ.